हायजीन प्रोग्राम आहे. समाजचे अध्यक्ष सांगितलेलं अगोदर ओळख करून दिलेलं स्टाफ. माझे नाव सौम्या, मी आज देशवी करणारी आहे. माझे नाव सौम्या, मी आज देशवी गुरुब्रह्मा गुरुर्विष्णू गुरुर्देव महेश्वरा. आज इथं बोलण्याचं मला टाईम मिळाला. थोडं ऐक सांगा. आपल्या इथं भवानी मंदिरमध्ये जगदंबेच्या कृपेने खूपच छान बनवून दिसते. पंच म्हणजे परमेश्वर, आई म्हणजे मंदिराचा उंच कळस, आई म्हणजे अंगणातील तुळस. आपली डोईजोड्याची आई जगतजननी माता, तिचा खूपच महिमा आहे. इथं आमचे सासूबाई डोईजोड्याच्या घरचे. आज आमच्या घरात 5-5 डॉक्टर इंजिनियर असल्यामुळं खूपच अभिमान वाटतो. देवीचं महत्त्व. हां, देवीचं सांग. देवीचं महिमा खूपच आहे आपल्याकडे. एवढं बोलून मी माझे वाक्य संपवतो. ಎಲ್ಲ ಸಮಾಜ ಬಾಂಧವರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜಿಲ್ಲೆಯ ನಮ್ಮ ಡಾಕ್ಟರ್ ಸಮಾಜದ ದಸರಾ ಕಾರ್ಯಕ್ರಮವನ್ನು ದಿನಾಂಕ 3-10-2025 ಸುಮಾರು ಕಾರ್ಯಕ್ರಮಗಳನ್ನು ನಾವು ಸಿದ್ಧಪಡಿಸಿದ್ದೇವೆ. ಮುಂದಿನ ದಿವಸ ಕೊನೆಯ ಕಾರ್ಯಕ್ರಮದ್ದು ಕಾರ್ಯಕ್ರಮದ ವಿವರಗಳು ಈ ರೀತಿ ಇರುತ್ತವೆ. ದಿನಾಂಕ 22/9/2025 ಘಟಸ್ಥಾಪನಾ. ದಿನಾಂಕ 23ರಂದು ಕಲಬುರಗಿಯ ರಾಜ್ಯ ಸಂಘಟನೆಯ ಕಾರ್ಯಕ್ರಮವನ್ನು ನಿರ್ವಹಿಸಲಾಗುತ್ತದೆ. ಅದಾದ ನಂತರ ದಿನಾಂಕ 24ರಿಂದ ಇಲ್ಲಿವರೆಗೆ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ. ಇವುಗಳಲ್ಲಿ ಮುಖ್ಯವಾಗಿ ದಾಂಡಿಯಾ, ರಂಗೋಲಿ ಕಾರ್ಯಕ್ರಮ, ಅದಾದ ನಂತರ ಡ್ಯಾನ್ಸಿಂಗ್ ಕಾರ್ಯಕ್ರಮ, ದೇವಿಯ ಪಾಲ್ಕಿ ಉತ್ಸವದ್ದು ಅತಿ ವಿಜೃಂಭಣೆಯಿಂದ ನಮ್ಮ ಬಹುಸಾರ ಕ್ಷೇತ್ರೀಯ ಜಿಲ್ಲೆಯಿಂದ ಓಣೆಯಿಂದ ಭವಾನಿ ಮಂದಿರವರೆಗೆ ಅತಿ ಉತ್ಸಾಹದಿಂದ ಹಾಗೂ ವಿಜೃಂಭಣೆಯಿಂದ ನಾವು ಪಲ್ಲಕ್ಕಿ ಉತ್ಸವವನ್ನು ನಾವು ನಡೆಸುತ್ತಿದ್ದೇವೆ. ಪಲ್ಲಕ್ಕಿ ಉತ್ಸವಕ್ಕೆ ಜಿಲ್ಲೆಯಿಂದ ಸಹಸ್ರಾರು ಭಕ್ತರು ಈ ಕಾರ್ಯಕ್ರಮದಲ್ಲಿ, ಈ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ಅಲ್ಲದೆ ನಾಳೆಯಿಂದ ದಿವಸ ನಮ್ಮ ಕೊನೆಯ ದಿವಸವಾಗಿದ್ದು, ಇದರಲ್ಲಿ ನಾವು ಬೆಳಗ್ಗೆ 10 ಗಂಟೆಗೆ ದೇವಿ ಆರತಿ ನೆರವೇರಿಸಲಿದ್ದು, ಸಾಯಂಕಾಲ ನಾವು ಎಲ್ಲ ಸಾರ್ವಜನಿಕರಿಗೆ ಪ್ರಸಾದ ರೂಪದಲ್ಲಿ ಭಂಡಾರ ಅಂತೇಳಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತೇವೆ. ಇದರಲ್ಲಿ ಜಿಲ್ಲೆಯ ಸುಮಾರು 4,000-5,000 ಜನ ಮಾಡುತ್ತಾರೆ. ದೇವಿ ಈ ನಮ್ಮ ಪಾಲ್ಕಿ ಅಲ್ಲದೆ ನಮ್ಮ ಇಲ್ಲಿನ ಈ ಬಹುಸಾರ ದೇವಿ ಅತಿ ಮುಖ್ಯವಾಗಿದ್ದು, ಈ ದೇವಿಯ ಹರಿಕೆಗಳನ್ನು ಯಾರಾದರೂ ಹರಿಕೆ ಮಾಡಿದರೆ ಆ ಹರಿಕೆಯನ್ನು ಪೂರ್ಣಗೊಳ್ಳುವುದಕ್ಕೆ ಇದು ಸುಮಾರು ವರ್ಷದಿಂದ ನಡೆದುಕೊಂಡು ಬಂದಿರತಕ್ಕಂಥ ವಿಷಯ. ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಇಲ್ಲಿ ಈ ದೇವಿಯ ಉತ್ಸವವನ್ನು ನೋಡಿ ಅವರು ಕೂಡ ತಮ್ಮ ಹರಿಕೆಯನ್ನು ಹೇಳಿಕೊಂಡು ಮುಂದಿನ ವರ್ಷ ಬರುವವರೆಗೆ ಅವರ ಹರಿಕೆ ಆಗಿದ ಮೇಲೆ ಅವರು ಇಲ್ಲಿ ಬಂದು ಮತ್ತೆ ದೇವಿಗೆ ನಾವು ಏನು ಹರಿಕೆ ಬೇಡಿಕೊಂಡಿದ್ದರೆ ಆ ಹರಿಕೆಯನ್ನು ತೀರಿಸಲಿಕ್ಕೆ ಬರುತ್ತಾರೆ. ಅಲ್ಲದೆ ನಾಸಿಕ್, ಮುಂಬೈ, ಪುಣೆ, ಔರಂಗಾಬಾದ್, ನಾಗ್ಪುರ್ ಇಲ್ಲಿಂದ ಸುಮಾರು ಜನರು ಇಲ್ಲಿ ಈ ದೇವಿ ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ಸೊ ದೇವಿ ಅತಿ ಮುಖ್ಯವಾಗಿ ಅಂದರೆ ನಮ್ಮ ಮೊದಲನೇ ಈ ದೇವಿ ಮುಂಚಿತವಾಗಿ ಸುಮಾರು 400 ವರ್ಷಗಳ ಇತಿಹಾಸ ಇದೆ. 400 ವರ್ಷಗಳ ಹಿಂದೆ ನಮ್ಮ ಈ ದೇವಿ ಎಲ್ಲಿ ಸ್ಥಾಪನೆ ಆಗಿರ್ತದೋ ಅಲ್ಲಿ ಕೇಲ್ಕರ್ ಅಂತ ಒಬ್ಬ ಸರ್ನೇಮ್ ಇದ್ದವರು ಈ
ದೇವಿ ಉತ್ಸವ ಮಾಡ್ತಾಯಿದ್ರು. ಉತ್ಸವ ಅಂದರೆ ಘಟಸ್ಥಾಪನೆ ಮಾಡ್ತಾಯಿದ್ರು. ಅವರು ಬಲಿ ಕೊಡುವಂಥ ಪರಿಸ್ಥಿತಿ ಪ್ರತಿ ವರ್ಷ ಅವರು ದೇವಿಗೆ ಬಲಿ ನೀಡ್ತಾ ಇರ್ತಾರೆ. ಒಂದು ಸಲ ಅವರು ಬಲಿ ನೀಡೋಕ್ಕೆ ಬರ್ತಕ್ಕಂಥ ಹರಿಕೆ ಬಲಿ ಕೊಡೋಕ್ಕೆ ಕುರಿ ತೊಗೊಂಡ್ಬರ್ತಾರೆ, ಆಡು ತೊಗೊಂಡ್ಬರ್ತಾರೆ. ಆ ಆಡು ಇದಕ್ಕಿದ್ದಂಗೆ ಓಡೋಗ್ಬಿಡುತ್ತೆ. ಸೊ ಅಲ್ಲಿಂದ ಇವರು ದಿಗ್ಭ್ರಮೆಯಲ್ಲಿ ಬಿದ್ದು ಈಗೇನು ಮಾಡಬೇಕು ಅಂತಂದ ಮೇಲೆ ಆ ಮನೆಯ ಸೊಸೆ ನನ್ನ ಬಲಿ ಕೊಡಿ ಅಂತೇಳಿ ತೀರ್ಮಾನ ಮಾಡುತ್ತಾರೆ. ಆ ಬಲಿ ಕೊಡಬೇಕಾಗಿದ್ದರೆ ಎಲ್ಲರಿಗೂ ಯೋಚನೆ ಮಾಡಿ ಕೊನೆಗೆ ಸೊಸೆಯನ್ನು ಬಲಿ ಕೊಡ್ತಾರೆ. ಬಲಿ ಕೊಟ್ಟ ನಂತರ ಪ್ರತಿ ವರ್ಷ ಆ ಸೊಸೆ ತಾಯಿ ತಂದೆಯವರು ಈ ಪಲ್ಲಕ್ಕಿ ಘಟಸ್ಥಾಪನಾ ದಿನದಂದು ಪ್ರತಿ ವರ್ಷ ಬರದಂತೆ ಅಂತೂ ಅದೇ ವರ್ಷ ಕೂಡ ಬಂದಾಗ ನಮ್ಮ ಮಗಳು ಎಲ್ಲಿ ಅಂತೇಳಿ ವಿಚಾರಿಸಿದಾಗ ಮನೆಯವರು ಒಂದು ಮಗಳು ಬಟ್ಟೆ ಒಗೆಯಕ್ಕೆ ಬಂದಿದ್ದಾರೆ, ನೀರು ತರಕ್ಕೆ ಬಂದಿದ್ದಾರೆ ಅಂತೇಳಿ ಹಾರಿಗೆ ಉತ್ತರ ನೀಡುತ್ತಾ ಇರ್ತಕ್ಕಂಥ ತಂದೆ ತಮ್ಮ ಮಗಳ ಹೆಸರನ್ನು ಜೋರಾಗಿ ಕೂಡಿಕೊಂಡಾಗ ಅವರು ಬಲಿ ಕೊಡ್ತಕ್ಕಂಥ ತಂಡ ಎರಡು ಕೂಡಿ ಒಂದಾಗ್ಬಿಡ್ತದೆ. ಅದನ್ನು ತೇಲ್ಕರ್ ಹೋಗಿ ಅದನ್ನು ದೊಯ್ಜಡೆ ಅಂತೇಳಿ ಇದು ಮರು ನಾಮಕರಣ ಅಂದರೆ ಅದನ್ನು ಸರ್ನೇಮ್ ದೊಯ್ಜಡೆ ಅಂತೇಳಿ ಆಗಿರ್ತಕ್ಕ. ಸೊ ಈ ಇತಿಹಾಸದ ಹಿಂದೆ ದೊಯ್ಜಡೆ ಎಷ್ಟೇ ಜನ ಇದ್ದಾರೆ ಅದು ಮೂಲತಃ ಹುಮ್ನಾಬಾದ್ ಅಂಥೇಳಿ ನಮಗೆ ತಿಳಿತಕ್ಕಂಥ ವಿಷಯ. ಆದ್ದರಿಂದ ದೊಯ್ಜಡೆ ಪರಿವಾರದವರು ಎಲ್ಲೆಲ್ಲಿ ಇದ್ದಾರೋ ನಾಗ್ಪುರ್, ಮುಂಬೈ, ನಾಸಿಕ್, ಔರಂಗಾಬಾದ್, ಆಂಧ್ರ ಪ್ರದೇಶ, ಈವನ್ ಬೆಂಗಳೂರು ಕೂಡ, ಪುಣೆ ಕೂಡ ಇದ್ದರೂ ಕೂಡ ಅವರು ಇಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ದೇವಿಯ ಹಾಜರಿ ಕೊಟ್ಟು ತಮ್ಮ ಹರಕೆಗಳನ್ನು ತೀರಿಸ್ತಾ ಇರ್ತಾರೆ ಹೇಳಿ ದೇವಿ ಅತಿ ಭಾಳ ಕಠೋರ ದೇವಿ ಹಾಗೂ ಅಷ್ಟೇ ವಿಜೃಂಭಣೆಯಿಂದ ಆಗುತ್ತೆ ಅಂತ ಹೇಳಿ ಒಂದು ಮಾತು